ಕೃಷಿ ಮೇಳ ಪಾರ್ಟ್ 2 ಗೆ ತಮ್ಗೆಲ್ರಿಗೂ ಸ್ವಾಗತ. ಈ ಪಾರ್ಟ್ 2 ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಳ್ಳೆ ಇನ್ಫಾರ್ಮೇಶನ್ ಇದೆ. ನೀವೇನಾದ್ರೂ ಕಬ್ಬನ್ನ ಬೆಳೆಯೋ ರೈತರಾಗಿದ್ರೆ ಅವರಿಗೆ ಬಹಳ ಉಪಯುಕ್ತವಾದಂತ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಕೃಷಿ ವಿಶ್ವವಿದ್ಯಾನಿಲಯದಿಂದ ಕಬ್ಬಿನ ಸಸಿಗಳನ್ನ ಬೆಳೆಯುವ ವಿಧಾನ ಮತ್ತೆ ಅವುಗಳನ್ನ ನಾಟಿ ಮಾಡೋದಕ್ಕೆ ಒಂದು ಹೊಸ ಯಂತ್ರವನ್ನ ಇವರು ಆವಿಷ್ಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಇಲ್ಲಿಯ ವಿಭಾಗದ ಮುಖ್ಯಸ್ಥಿಯವರು ನಿಮಗೆ ಡೀಟೇಲ್ ನ ಕೊಡ್ತಾರೆ. ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನೋಡೋಣ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀದೇವಿ, ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೃಷಿ ಯಂತ್ರೋಪಕರಣಗಳ ಪ್ರಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಈಗಷ್ಟೇ ಅಂದರೆ ಒಂದು 6 ತಿಂಗಳ ಹಿಂದೆ ಹೊಸ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಶುರುವಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಅದರದ್ದು ಮಾಡಲ್ಲು. ಇಲ್ಲಿ ಎಲ್ಲ TREE ಕಾಂಪೋನೆಂಟ್ಸ್ ಇರುತ್ತೆ, ಅಂದರೆ ಟೀಚಿಂಗ್, ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಕಾಂಪೋನೆಂಟ್ಸು. ಫಸ್ಟಿಗೆ ನೀವು ಎಂಟ್ರ್ ಆಗಿದ ತಕ್ಷಣ ಫಸ್ಟಿಗೆ KVK ಸಿಗುತ್ತೆ. ಮತ್ತು ಮುಂದಕ್ಕೆ ಹೋದರೆ ಕೃಷಿ ಮಹಾವಿದ್ಯಾಲಯ ಇದೆ. ಇನ್ನು ಮುಂದೆ ಹೋದರೆ ನಿಮಗೆ ZARS ಅಂತ ಸಿಗುತ್ತೆ, ಝೋನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್ನು. ಮತ್ತು ಇಲ್ಲಿ ರೈಟ್ ಸೈಡಿಗೆಲ್ಲನೂ ಮರಗಳು ಇದೆ, ಲೆಫ್ಟ್ ಸೈಡಿಗೆ ಇರೋದೆಲ್ಲನೂ ಕಬ್ಬಿನಲ್ಲಿ ಯಾಂತ್ರೀಕರಣ, ಅಂದರೆ ಪ್ರಥಮ ಹಂತದ ಉಳುಮೆಯಿಂದ ಹಿಡಿದು ಕಬ್ಬನ್ನು ಕಟಾವು ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋವರೆಗೂ ಕೂಡ ಎಲ್ಲ ಮಿನಿಯೇಚರ್ ಮಾಡೆಲ್ಸನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಉಳುಮೆ ಮಾಡಲಿಕ್ಕೆ ಬಲರಾಮ್ ಪ್ಲೋನ ಯೂಸ್ ಮಾಡ್ತಾ ಇರೋದು. ಅದೇ ರೀತಿ ಕಬ್ಬನ್ನು ಕಟ್ ಮಾಡಲಿಕ್ಕೆ ಸೆಟ್ ಕಟ್ಟರು, ಅದ್ರ ಪಕ್ಕ ಇರೋದು ಕಬ್ಬಿನ ಸಸಿನ ನೆಡ್ತಾ ಇರೋಂಥ ಟ್ರಾನ್ಸ್ಪ್ಲಾಂಟರು, ಮತ್ತು ವೀಡಿಂಗ್ ಮಾಡ್ತಾ ಇರೋಂಥ ವೀಡರು, ಸ್ಪ್ರೇಯಿಂಗ್ ಮಾಡ್ತಾ ಇರ್ತಕ್ಕಂಥ ಸ್ಪ್ರೇಯರು, ಮತ್ತು ಕಬ್ಬನ್ನು ಕಟ್ ಮಾಡಲಿಕ್ಕೆ ಮುಂಚೆ 15 ದಿನದ ಮುಂಚೆ ಒಂದು ಡಿಥ್ರ್ಯಾಶರ್ ಅಂತ ಬಳಕೆ ಮಾಡ್ತಾರೆ. ಆ ಡಿಥ್ರ್ಯಾಶರ್ ಯಂತ್ರೋಪಕರಣ ಇದೆ. ಅದಾದಮೇಲೆ ಸಂಯುಕ್ತ ಕಟಾವು ಯಂತ್ರ ಅಂತ ಕಬ್ಬನ್ನು ಕಟ್ ಮಾಡಿ ಅದು ಪಕ್ಕದ ಟ್ರಾಲಿಗೆ ತುಂಬ್ತಾ ಇರತಕ್ಕಂಥದ್ದು. ಅದಾದಮೇಲೆ ಕಬ್ಬಿನಲ್ಲಿ ಕೂಳೆ ನಿರ್ವಹಣಾ ಸಾಧನ ಕೂಡ ಇದೆ. ಕೂಳೆ ನಿರ್ವಹಣೆ ಆದಮೇಲೆ ಕಬ್ಬು ಕಟಾವಾಗಿರೋದನ್ನು ನಾವು ಪ್ರೊಸೆಸಿಂಗ್ ಇಲ್ಲ ಸಂಸ್ಕರಣೆ ಮಾಡ್ತೀವಿ, ಕ್ರಷಿಂಗ್ ಇಲ್ಲ ಕಬ್ಬನ್ನು ಅರಿಯೋ ಮೂಲಕ. ಕಬ್ಬನ್ನು ಅರಿದ ಮೇಲೆ ಬೆಲ್ಲ ಮತ್ತು ಸಕ್ಕರೆ ಮಾಡ್ತಕ್ಕಂಥದ್ದು. ಇದಿಷ್ಟು ಕಬ್ಬಿನಲ್ಲಿ ಬಳಕೆ ಮಾಡ್ತಕ್ಕಂಥ ಯಂತ್ರೋಪಕರಣಗಳು. ಏನ್ ಮೇಡಮ್ ಇದು FIM ಅಂದ್ರೆ? ಫಾರ್ಮ್ ಇಂಪ್ಲಿಮೆಂಟ್ಸ್ ಅಂಡ್ ಮಿಷಿನರಿ. ಓಕೆ. ಈ ಕ್ರೀಪನ್ ಫಾರ್ಮ್ ಇಂಪ್ಲಿಮೆಂಟ್ಸ್ ಅಂಡ್ ಮಿಷಿನರಿ ಅಂತ. ಓಕೆ. ಇಡೀ ಭಾರತದಲ್ಲಿ 25 ಸೆಂಟರ್ಗಳಿದಾವೆ. ಅದರಲ್ಲಿ ನಮ್ಮ ಮಂಡ್ಯದಲ್ಲೂ ಕೂಡ ಒಂದು ಸೆಂಟರ್ ಇದೆ. ಯಾವುದೇ ಒಂದು ಯಂತ್ರೋಪಕರಣ ಅಭಿವೃದ್ಧಿ ಆದರೆ ಅದನ್ನು ಇಲ್ಲಿಗೆ ಟೆಸ್ಟಿಂಗ್ಗೆ ಕಳಿಸ್ತಾರೆ. ಟೆಸ್ಟಿಂಗ್ ಆದಮೇಲೆ ನಾವು ರೈತರ ಜಮೀನಿನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಡೆಮೋಗಳನ್ನ ಕೊಟ್ಟು ಅದನ್ನು ಅರಿವು ಮೂಡಿಸೋ ಕೆಲಸನ ಮಾಡ್ತಾ ಇರ್ತೀವಿ. ಇರೋದು ಭತ್ತದಲ್ಲಿ ಬಳಸ್ತಕ್ಕಂಥ ಯಂತ್ರೋಪಕರಣಗಳು, ಭತ್ತದ ಬೇಸಾಯದಲ್ಲಿನ ಯಂತ್ರೀಕರಣದ ತಂತ್ರಗಳು ಅಂತಲೇ ಹೇಳ್ಬೋದು. ಮೊದಲಿಗೆ ಟಿಲ್ಲೇಜ್ಗೆ ಬಳಸೋವಂಥ ಬಲರಾಮ್ ಪ್ಲೋ ಇದೆ. ಮತ್ತು ಅದೇ ರೀತಿ ಸೋಯಿಂಗ್ಗೆ, ಬಿತ್ತನೆಗಾಗಿ ಬಹುಬೆಳೆ ಬಿತ್ತನೆ ಕೂರಿಗೆ ಅಂತ ಒಟ್ಟಿಗೆನೇನೆ ಸಾಲನ್ನು ತೆಗೆಯುತ್ತೆ, ಗೊಬ್ಬರನ ಹಾಕುತ್ತೆ, ಮತ್ತು ಬೀಜನ ಬಿತ್ತುತ್ತೆ, ಮತ್ತು ಸಾಲನ್ನು ಮುಚ್ಚೋ ಅಂಥ ಕೆಲಸನ ಮಾಡುತ್ತೆ. ಅದಾದಮೇಲೆ ನಿಮಗೆ ಬೆಳವಣಿಗೆ ಹಂತದಲ್ಲಿರುತ್ತೆ. ಆವಾಗ ಅಲ್ಲಿ ಬರ್ತಕ್ಕಂಥ ಕೀಟದ ನಿರ್ವಹಣೆ ಆಗಿರ್ಬೋದು, ಇಲ್ಲ ರೋಗದ ನಿರ್ವಹಣೆ ಆಗಿರ್ಬೋದು, ಕಳೆ ನಿರ್ವಹಣೆ ಮಾಡಲಿಕ್ಕೆ ವೀಡರು ಮತ್ತು ಸ್ಪ್ರೇಯರ್ಗಳನ್ನ ಇದು ಮಾಡಿದ್ದೀವಿ. ಅದಾದಮೇಲೆ ನಿಮ್ಮ ಭತ್ತ ಕೊಯ್ಲಿನ ಹಂತಕ್ಕೆ ಬಂದಿರುತ್ತೆ. ಕೊಯ್ಲಿನ ಹಂತಕ್ಕೆ ಬಂದಾಗ ಹಾರ್ವೆಸ್ಟರ್ಗಳನ್ನ ಬಳಸೋದು. ಇಲ್ಲಿ ಫ್ರಂಟ್ ಮೌಂಟೆಡ್ ರೀಪರ್ನ ಇಲ್ಲಿ ನೋಡ್ಬೋದು. ಅದಾದಮೇಲೆ ಹಾರ್ವೆಸ್ಟ್ ಆದಮೇಲೆ, ಅಂದರೆ ಕೊಯ್ಲು ಆದಮೇಲೆ ಥ್ರೆಶಿಂಗ್ ಮಾಡ್ತಾ ಇರೋದು ಒಕ್ಕಣೆ ಯಂತ್ರ. ಒಕ್ಕಣೆ ಯಂತ್ರದಲ್ಲಿ ಮಲ್ಟಿ ಕ್ರಾಪ್ ಥ್ರೆಶರ್, ಬಹುಬೆಳೆ ಬೆಳೆಗಳನ್ನ ಒಕ್ಕಣೆ ಮಾಡ್ಬೋದು, ಮತ್ತು ಮೂಟೆ ಕಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ತರಗು ನಿರ್ವಹಣೆಗೆ ಬೇಲರ್ ಯಂತ್ರನ ಬಳಸಿದ್ದೀವಿ. ಇಲ್ಲಿ ಬೇಲರ್ ಯಂತ್ರನ ಬಳಸೋದ್ರಿಂದ ತರಗು ನಿರ್ವಹಣೆ ಜೊತೆಗೆ ಹುಲ್ಲನ್ನು ಸುಟ್ಟಾಕ್ತಾ ಇದ್ದಾರೆ. ಭತ್ತದ ಹುಲ್ಲನ್ನು ಸುಟ್ಟಾಕದೆ ಮಣ್ಣಿನ ಪೋಷಕಾಂಶಗಳನ್ನ ಜಾಸ್ತಿ ಮಾಡೋ ಥರ, ಮತ್ತು ಅದನ್ನು ಸ್ಟೋರೇಜ್ ಸ್ಪೇಸ್ನ ಕಡಿಮೆ ಮಾಡೋ ಥರ ಬೇಲರ್ಸ್ನ ಯೂಸ್ ಮಾಡಿರೋದು. ನೆಕ್ಸ್ಟ್ ಪ್ರೊಸೆಸಿಂಗ್ ಸ್ಟೆಪ್ ಅಂದರೆ ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಅಡಿಷನ್ನು. ಸಂಸ್ಕರಣೆಯಲ್ಲಿ ಭತ್ತದಿಂದ ಅಕ್ಕಿ ಮಾಡೋ ಅಂಥದ್ದು, ಮತ್ತು ಅಕ್ಕಿಯಿಂದ ಅಕ್ಕಿ ಹಿಟ್ಟು ಮಾಡೋದು. ಅಕ್ಕಿ ಹಿಟ್ಟಿಂದ ವ್ಯಾಲ್ಯೂ ಅಡಿಷನ್ ಅಂತಂದರೆ ಈಗ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳು, ಈಗ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸಣ್ಣದೊಂದು ತಿಂಡಿ ಮಾಡಿ ಇಟ್ಟಿರೋದು. ಈ ರೀತಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಉಳುಮೆಯಿಂದ ಹಿಡಿದು ಕಟಾವು ನಂತರದ ಕಾರ್ಯಗಳಿಗೆ ಅವಶ್ಯವಿರುವಂಥ ಯಂತ್ರೋಪಕರಣಗಳೆಲ್ಲನೂ ಲಭ್ಯವಿದ್ದಾವೆ. ಇವೆಲ್ಲದರ ಬಗ್ಗೆ ರೈತರು ಅರಿವು ತಗೋಬೇಕು ಮತ್ತು ಎಲ್ಲನೂ ಬಳಸಬೇಕು. ಮೇಡಮ್, ಇದ್ರ ಬಗ್ಗೆ ಈಗ ರೈತರಿಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೊ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಈಗ ಮಾಹಿತಿ ಬೇಕು ಅಂತಂದ್ರೆ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, ಡಾಕ್ಟರ್ ಶ್ರೀದೇವಿ. ನನ್ನ ಮೊಬೈಲ್ ಸಂಖ್ಯೆ ಬಂದು 7829104070.
ಓಕೆ, ತಾವು ಇಲ್ಲಿ ನಮ್ಮ ಮೈಸೂರು ಮಂಡ್ಯ ಬಿಸಿ ಫಾರ್ಮ್ ಅಲ್ಲಿ ಮಂಡ್ಯ ವಿಸಿ ಫಾರ್ಮ್ ಅಲ್ಲಿ ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ಮುಖ್ಯಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀನಿ. ಫಾರ್ಮ್ ಇಂಪ್ಲಿಮೆಂಟ್ಸ್ ಅಂಡ್ ಮಿಷಿನರಿ ಅಂತ ಆ ಆಫೀಸಿಗೆ ಬಂದ್ರೆ ಸಿಗ್ತೀವಿ. ಮತ್ತೆ ಜೊತೆಗೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಟೆಸ್ಟಿಂಗ್ ಮತ್ತೆ ಡೆಮಾನ್ಸ್ಟ್ರೇಷನ್ ಬರೋದ್ರಿಂದ ಅವ್ರನ್ನ ಫ್ರೀಯಾಗೇನೆ ಮಾಡ್ಕೊಡ್ತಾ ಇರ್ತೀವಿ. ಯಾವ ಡೆಮಾನ್ಸ್ಟ್ರೇಷನ್ ಅಲ್ಲಿ ಇರುತ್ತೆ ಅವು ಬಂದು ರೈತರ ಅದರದ ಸದುಪಯೋಗನ ಪಡ್ಕೋಬಹುದು. ಮೇಡಮ್, ಈಗ ಸಪೋಸ್ ಏನಾದ್ರು ಸಬ್ಸಿಡಿ ಆ ತರದ್ ಏನಾದ್ರು ರೈತರಿಗೆ ಇದೆಯಾ ಈ ತರದ್ದು ಮೆಷಿನರೀಸ್ ಮತ್ತೆ ಇವೆಲ್ಲ? ಇದೆ. ಇದು ಹೇಗೆ ಅಂತಂದ್ರೆ ಬೆಳೆಗಳ ಅನುಗುಣವಾಗಿ ಈ ರೀಜನ್ಗೆ, ಈ ಭಾಗಕ್ಕೆ ಯಾವ ಬೆಳೆ ಸೂಕ್ತವಾಗುತ್ತೋ ಆ ಬೆಳೆಗಳಿಗೆ ಅನುಗುಣವಾಗಿರುವಂತ, ಈಗ ನಾನು ಹೇಳ್ದೆ ಟಿಲ್ಲೇಜ್ ಅಂತ, ಟಿಲ್ಲೇಜ್ ಅಲ್ಲಿ ಕಲ್ಟಿವೇಟರ್ ಇವೆಲ್ಲ ಇದಾವೆ. ಸೊ ಅಲ್ಲಿಂದನೂ ಕೂಡ ಹಿಡಿದು ನಿಮ್ಗೆ ಮೌಲ್ಯವರ್ಧನೆ ಮಾಡೋವರೆಗೂ ಯಂತ್ರೋಪಕರಣಗಳು ಸಬ್ಸಿಡಿಯಲ್ಲಿ ಸಿಗ್ತಾ ಇದಾವೆ. ಕರ್ನಾಟಕ ಸರ್ಕಾರದಲ್ಲಿ ಎಲ್ಲಾ ತರದ ಸವಲತ್ತುಗಳು ಇದಾವೆ. ಅದ್ರ ಜೊತೆಗೆ ವ್ಯಾಲಿಡೇಷನ್ ಮಾಡಿ ನಾನು ಒಂದು ಉದ್ಯಮಿ ಆಗ್ತೀನಿ ಅಂದ್ರೆ PFME ಯೋಜನೆ ಇದೆ. ಅದ್ರಲ್ಲೂ ಕೂಡ ಅವರು ದುಡ್ಡನ್ನ ತಗೊಂಡು ಅವರು ಸ್ವಂತ ಉದ್ಯಮಿ ಆಗ್ಬೋದು. ರೈತರು ಇಲ್ಲಿ ಉದ್ಯಮಿಗಳಾಗಿ ಪರಿವರ್ತನೆ ಆಗೋಕ್ಕೆ ಒಂದು ಒಳ್ಳೆ ಅವಕಾಶ. 3 ಅಡಿ ಸಾಲಿನಲ್ಲಿ ಕಬ್ಬನ್ನ ಬೆಳೀತಾ ಇರ್ತಾರೆ. ಆ ಥರ ಬೆಳೆಯೋದ್ರಿಂದ ಕಡಿಮೆ ಇಳುವರಿ ಬರ್ತಾ ಇರೋದು ನಾವು ನೋಡಿರ್ತೀವಿ. ಅದಕ್ಕೋಸ್ಕರ ಈಗ ಸಿಂಗಲ್ ಐಬರ್ ಟೆಕ್ನಾಲಜಿ ಅಂತ, ಅಂದರೆ ಒಂದು ಕಣ್ಣಿನಿಂದ ಕಬ್ಬಿನ ಗಿಣ್ಣನ್ನ ತಗೊಂಡು ಅದನ್ನ ಮತ್ತೆ ಸಸಿ ಮಡಿಯಲ್ಲಿ ಇಲ್ಲ ಟ್ರೇಗಳಲ್ಲಿ, ಪ್ರೋ ಟ್ರೇಗಳಲ್ಲಿ ಮಾಡಿಕೊಂಡು ಸಸಿಗಳನ್ನ 15 ದಿನದಿಂದ 20 ದಿನದ ಸೆಟ್ಗಳನ್ನ ಇಲ್ಲಿ ಈ ಥರ ಟ್ರಾನ್ಸ್ಪ್ಲಾಂಟರ್ ಮಿಷಿನಲ್ಲಿ ಅದನ್ನ ನಾಟಿ ಮಾಡಿ ಬಳಸೋದ್ರಿಂದ ನಿಮಗೆ ಲೇಬರ್ ತಗಲೋ ಖರ್ಚು ಮತ್ತೆ ಬೇಸಾಯಕ್ಕೆ ಬೇಕಾಗುವಂತ ಸಮಯದಲ್ಲಿ, ಹೌದು, ಈ ಮಿಷಿನ್ ಬಳಸೋದ್ರಿಂದ ನಿಮ್ಗೆ ಮಾಮೂಲಿಯಾಗಿ ನೀವು ಮಾಡ್ತೀವಿ ಅಂತಂದ್ರೆ 12 ರಿಂದ 15 ಲೇಬರ್ ಬೇಕಾಗುತ್ತೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ. ಇದರಲ್ಲಿ ಮಾಡೋದ್ರಿಂದ ನಿಮ್ಗೆ ಬರೀ 2 ಕೂಲಿ ಕಾರ್ಮಿಕರು ಸಾಕಾಗುತ್ತೆ. ಅದು ಬರೀ ಸಸಿನ ನೆಡೋದಕ್ಕೆ, ಸಸಿನ ಅಲ್ಲಿ ಕೊಡೋದಕ್ಕೆ. ಇದೇನಾಗುತ್ತೆ ಅಂದ್ರೆ ಟ್ರ್ಯಾಕ್ಟರ್ ಒಂದ್ಸಲಿ ಮೂವ್ ಆಗಿದ ತಕ್ಷಣ ಒಂದು ದೊಡ್ಡದು ಸಾಲು ತೆಕ್ಕೊಂಡ್ಮೇಲೆ ಅಲ್ಲಿ ಹಾಕ್ತಾ ಇರ್ತಾರಲ್ಲ, ಅದು ಸಸಿ ಹೋಗ್ತಾ ಇರುತ್ತೆ, ಸಸಿಗಳು ಅದು ತಿರುಗ್ತಾ ಇರುತ್ತೆ. ತಿರುಗಿದಾಗ ಸಸಿಗಳು ಬೀಳುತ್ತೆ. ಬೀಳೋದನ್ನ ಕೂಡ ನಾವು ಅಂತರನ ಅಡ್ಜಸ್ಟ್ ಮಾಡ್ಕೋಬಹುದು. ಅಂದ್ರೆ ಒಂದು ಪೈರಿಂದ ಇನ್ನೊಂದು ಪೈರ್ಗೆ ಇಲ್ಲಿಗ ಗ್ಯಾಪ್ ಇದೆಯಾ, ಈಕ್ವಲ್ ಆಗಿ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 1 ಅಡಿ ಬೀಳುತ್ತೆ. ಬಿಟ್ಟು ಹಾಕಿದೀವಿ ಅಂದ್ರೆ 2, ಅಂದ್ರೆ ನಮ್ಗೆ ಎಷ್ಟಡಿ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಬೇಕೋ ಅದನ್ನ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ನಾವು ಇಲ್ಲಿ ಪಟ, ಈಗ 3 ಅಡಿ ಪಟದಲ್ಲಿ ಇದಾರೆ, ಅವ್ರು 4 ಅಡಿಗೆ ಹೋಗ್ತೀನಿ 5 ಅಡಿಗೆ ಹೋಗ್ತೀನಿ ಅಂದ್ರೆ ನಾನು ಕೂಡ ಅವಕಾಶ ಇದೆ. ಯಾಕೆ 5 ಅಡಿ 4 ಅಡಿ 5 ಅಡಿ ಅಂತ ಹೇಳ್ತೀವಿ ಅಂತಂದ್ರೆ ಅದು ಮಾಡೋದ್ರಿಂದ ಕಂಪ್ಲೀಟ್ ಯಾಂತ್ರೀಕರಣ ಮಾಡ್ಕೋಬಹುದು. ಯಾಂತ್ರೀಕರಣ ಅಂದ್ರೆ ಈಗ ವೀಡಿಂಗ್ ಮಾಡ್ಕೊಳಕ್ ಆಗಲ್ಲ. ಮಾಮೂಲಿ 3 ಅಡಿಯಲ್ಲಿ ಬೆಳೆದಿರ್ತಾರೆ, ನಾವು ಒಳಗಡೆ ಹೋಗಿ ನುಸಿಯೋದಕ್ಕೆ ಆಗೋದಿಲ್ಲ. ಹಂಗಿದ್ದಾಗ ನಾನು ಅಲ್ಲಿ ತೋರಿಸ್ದಂಗೆ ವೀಡರ್ಗಳನ್ನ ಬಳಕೆ ಮಾಡಿಕೊಂಡು ಅದನ್ನ ವೀಡಿಂಗ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಡ್ರಿಪ್ ತೋರಿಸಿದ್ವಿ. ಅದೇ ರೀತಿ ಅದೇ ರೀತಿ ಅಂತರ ಬೆಳೆಗಳನ್ನ ಕೂಡ ಬೆಳ್ಕೋಬಹುದು ಅಂತ ಬೆಳೆದಾಗ ನೀವು ಈಗ ಕಬ್ಬು 10 ರಿಂದ 12 ತಿಂಗಳು, ಅಂದ್ರೆ ಬಿತ್ತನೆಗೆ ಅಂದ್ರೆ 8 ತಿಂಗಳಿಗೆ ತಗೊಂತಾರೆ. ಇಲ್ಲ ಅದನ್ನ ನಾವು ಸಕ್ಕರೆ ಫ್ಯಾಕ್ಟ್ರಿ ಕಳಿಸ್ತೀವಿ ಅಂತಂದ್ರೆ 11 ರಿಂದ 12 ತಿಂಗಳು. ಅಷ್ಟರವರೆಗೂ ನೀವು ಈ ತರ ಬೆಳೆಗಳನ್ನ ಬೆಳ್ಕೊಂಡು ಇಂಟರ್ ಕ್ರಾಪ್ ಅಂತೀವಿ, ಆ ಕ್ರಾಪ್ಸ್ ಅನ್ನ ಹಾಕೊಂಡು ಹೆಚ್ಚಿನ ಆದಾಯನ ಪಡ್ಕೋಬಹುದು. ಸೊಪ್ಪು ಮತ್ತೆ ತರಕಾರಿ ಬೆಳೆಗಳನ್ನ, ಟೊಮೊಟೊ, ಬೆಂಡೆ, ಈಗ ನಾನು ಆರ್ಗ್ಯಾನಿಕ್ ಬೆಲ್ಲ ಮಾಡ್ತೀನಿ ಅಂತಂದ್ರೆ ಬೆಂಡೆ ಕೂಡ ಬೆಳ್ಕೋಬಹುದು. ಅದನ್ನ ಕಟಾವ್ ಮಾಡಿ ಮತ್ತೆ ಅದರಲ್ಲೇನೆ ಕ್ರಾಶ್ ಮಾಡೋ ಮ್ಯಾನೇಜ್ಮೆಂಟ್ ಮಾಡೋದು. ಈ ತರ ಇಂಟರ್ ಕ್ರಾಪಿಂಗ್ ಮಾಡೋದ್ರಿಂದ ಈಗ ಇದು ರೈತರಿಗೆ ಅನುಕೂಲ ಇದೆಯಾ ಅಥವಾ ಅನಾನುಕೂಲ? ಈಗ ಸಪೋಸ್ ಕಬ್ಬಿಗೆ ಏನಾದ್ರು ರೋಗ ಬರುತ್ತೆ ಆ ತರದ್ ಏನಾದ್ರು ಇದೆಯಾ? ಇಲ್ಲ, ಆತರ ಬರಂಗಿದ್ರೆ ಫೀಲ್ಡ್ ವಿಸಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತೀವಿ. ಮತ್ತೆ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಆಯಾ ವಾತಾವರಣಕ್ಕೆ ಮತ್ತೆ ಆ ತಿಂಗಳಿಗೆ ಇಲ್ಲ ಯಾವ ಇದಕ್ಕೆ ಸೀಸನಬಲ್ ಸೂಟ್ ಆಗುತ್ತೆ ಆ ತಳಿಗಳನ್ನ ಬಳಸೋದ್ರಿಂದ ಯಾವುದೇ ರೀತಿ ಇದಾಗೋದಿಲ್ಲ. ಇಲ್ಲ ಅದನ್ನ ಅವರು ಏನಾದ್ರು ಅದನ್ನ ಫಾಲೋ ಮಾಡದೆ ಏನಾದ್ರು ಮಾಡಿದಾಗ ಅಷ್ಟೇನೆ ಇಳುವರಿಯಲ್ಲಿ ಕುಂಠಿತ ಆಗೋದು, ಇಲ್ಲ ಏನಾದ್ರು ಒಂದು ರೋಗ ಬರುವಂತದ್ದು ಆ ತರ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡ್ತಿದ್ದೀರಾ, ಆಕ್ಚುಲಿ ಇದು ಕಬ್ಬನ್ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಂಥ ಮಿಷನ್ ಇದು. ಅದರಲ್ಲೂ ಇದು ತುಂಬ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅನುಕೂಲ ಆಗಲಿ ಅಂತೇಳಿ VC ಫಾರ್ಮ್ ಮಂಡ್ಯ ವತಿಯಿಂದ ಈ ಒಂದು ಮಿಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಒಂದು ಕಬ್ಬನ್ನ ಏನು ಕಲ್ಟಿವೇಶನ್ ಯಾವ ಥರ ಮಾಡಬೇಕು ಅನ್ನುವಂಥ ಒಂದು ವಿಧಾನ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ರೈತರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಇದರ ಸದುಪಯೋಗವನ್ನು ಪಡ್ಕೋಬಹುದು. ಸೊ ಬನ್ನಿ, ಇವಾಗ ಇಲ್ಲಿ ಯಾವ ರೀತಿ ಕಬ್ಬನ್ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಡೆಮೋ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡಿ.
ಡೆಪ್ತ್ ಹಾಕೋ, ಇಲ್ಲ ಅಂದ್ರೆ ಡೆಪ್ತ್ ಮಾಡ್ಕೋ. ಈ ವೀಲ್ ಕೂರ್ತಾನೆ ಇಲ್ಲ. ನಮ್ಗೆ ಬೇಕಾಗಿರೋ ಆಳಕ್ಕೆ ಮಾಡ್ಕೋಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ ಕಟ್ಟಿದಾರಲ್ಲ, ಅದನ್ನ ಎಷ್ಟು ಡೆಪ್ತ್ ಬೇಕೋ ಅಷ್ಟು ಡೆಪ್ತ್ಗೆ ಇಳಿಸ್ಕೋಬಹುದು. ನೋಡ್ತಾ ಇರ್ಬೋದು ಸಾಲನ್ನ ತೆಗಿತಾ ಇದೆ, ಮತ್ತೆ ಪೈರ್ ಬೀಳ್ತಾ ಇದೆ. ಪೈರನ್ನ ಮುಚ್ಚುವಂತ ಕೆಲಸ, ಮಣ್ಣನ್ನ ಮುಚ್ಚುವಂತ ಕೆಲಸನೂ ಕೂಡ ಮಾಡ್ತಾ ಇದೆ. ಇದೇನೇ ನಾವು ಸಾಂಪ್ರದಾಯಿಕವಾಗಿ ಮಾಡ್ಬೇಕಂದ್ರೆ 12 ರಿಂದ 15 ಜನ ಕೂಲಿಕಾರರು ಬೇಕಾಗ್ತದೆ. ಹಲೋ ಹೇಳಿ. ಸೊ ಫ್ರೆಂಡ್ಸ್, ನೀವು ಇದು ನೋಡ್ತಾ ಇದ್ದೀರಾ, ಈ ಒಂದು ಏನು ನಾವು ಕಬ್ಬನ್ನ ನಾಟಿ ಮಾಡೋದಕ್ಕೆ ಮಿಷನ್ ಅದೇ ಸಾಲನ್ನು ಕೂಡ ಹೊಡ್ಕೋತಾ ಇದೆ, ಮತ್ತೆ ಈ ಒಂದು ಕಬ್ಬಿನ ಸಸಿಗಳನ್ನ ನಾಟಿ ಕೂಡ ಮಾಡ್ತಾ ಇದೆ, ಮತ್ತೆ ಮಣ್ಣನ್ನ ಅದೇ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಈ ಒಂದು ಮಿಷನ್ ಅನ್ನ ರೈತರು ಬಳಸ್ಕೊಂಡಿದ್ದೆ ಆದ್ರೆ ಏನು ಈಗ ಈ ಒಂದು ಕಬ್ಬನ್ನ ಕಲ್ಟಿವೇಶನ್ಗೆ ತಗುಲುವಂತ ವೆಚ್ಚವನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ವಿಸಿ ಫಾರ್ಮ್ ನಲ್ಲಿರುವಂತಹ ಒಂದಷ್ಟು ಜನ ರಿಸರ್ಚ್ ಸೈಂಟಿಸ್ಟ್ಗಳು ಈ ಎಲ್ಲವನ್ನ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇರೋದನ್ನ ನಾವು ನೋಡ್ತಿದ್ದೇವೆ. ಸೊ ಇದು ಕಬ್ಬು ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಂತ ಮಿಷನ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. 4 ಅಡಿ ಇಲ್ಲ. ನಾವು ಇಂಟ್ರೊಡ್ಯೂಸ್ ಅಂದ್ರೆ ರೈತರಿಗೆ ಅರಿವು ಮೂಡಿಸಿದಾಗ 1-2 ವರ್ಷಗಳ ಕಾಲ ನಮ್ಮ ಸಂಸ್ಥೆ ಕಡೆಯಿಂದನೇ ಉಚಿತವಾಗಿ ಬಂದು ಮಾಡ್ತೀವಿ. ಅದಾದ್ಮೇಲೆ ಅವರು ಮಾಡಿಸ್ಕೋಬೇಕು ಅಂತಂದ್ರೆ ಟ್ರ್ಯಾಕ್ಟರ್ ಮತ್ತೆ ಡೀಸೆಲ್ ದರನ ಅವರು ಭರಿಸ್ತಾರೆ ಅಂತಂದ್ರೆ ಅವರು ಗದ್ದೆಗೆ ನಾವೇ ಅಂದ್ರೆ ಈಗ ಒಂದು ಟೆಕ್ನಾಲಜಿನ ಫಾರ್ಮರ್ಸ್ಗೆ ಇದು ಮಾಡ್ತೀವಿ. ಅದಾದ್ಮೇಲೆ ಅವರು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಆಗಿದೆ ಸರ್. ಆಲ್ಮೋಸ್ಟ್ ನಾವು 16 ರಿಂದ 20 ಹೆಕ್ಟೇರ್ ಪ್ರದೇಶದಲ್ಲಿ ಮಾಡಿದ್ದೀವಿ ಸರ್. ರೈತರ ಗದ್ದೆಲ್ಲೇ ಮಾಡಿದ್ದೀವಿ. ಸಕ್ಸಸ್ ಕೂಡ ಓಕೆ 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 ಕಟ್ ಮಾಡಿ ನೆಟ್ಕೊಂಡು ಹೋಗುತ್ತಾ ಅದೇನೆ. ಓಕೆ ರೈಟ್. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಸಾಕಷ್ಟು ರಾಗಿಯ ಒಂದು ವೆರೈಟಿಯನ್ನು ಕೂಡ ಇಲ್ಲಿ ಕಲ್ಟಿವೇಶನ್ ಮಾಡಿರುವಂಥದ್ದು. ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ ಇಲ್ಲಿ. ಈ ಒಂದು ಕೃಷಿ ಮೇಳಕ್ಕೆ ಎಲ್ರಿಗೂ ಫಾರ್ಮರ್ಸ್ಗಳಿಗೆ ತೋರಿಸ್ಬೇಕು ಅನ್ನುವಂಥ ಇಂಟೆನ್ಷನ್ನಿಂದಲೇ ಇವುಗಳನ್ನ ಕಲ್ಟಿವೇಶನ್ ಮಾಡಿ ಇಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಇಟ್ಟಿದ್ದಾರೆ. ನಾವಿಲ್ಲಿ ಅದನ್ನು ನೋಡ್ತಾ ಇದ್ದೇವೆ. ಸೊ ರಾಗಿಯ ತೆನೆಯಿಂದ ಚಪ್ರವನ್ನು ಹಾಕಿರೋದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಒಂದು ಕೈಂಡ್ ಆಫ್ ಅಟ್ರಾಕ್ಷನ್ ಇದು ಕೂಡ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಬೇರೆ ತಳಿಯ ಒಂದು ರಾಗಿಯ ಒಂದು ಇಲ್ಲಿ ಕಟಾವಿಗೆ ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡ್ಬೋದು ಇಲ್ಲಿ ಕೂರ್ಲೆ ಅಂತೇಳಿ, ಇದು ಬ್ರೌನ್ ಟಾಪ್ ಮಿಲೆಟ್ ಅಂತ ನಾವು ಕರಿತೀವಿ. ಇದು 60 ರಿಂದ 65 ದಿನಗಳ ಒಂದು ಬೆಳೆ. ಸೊ ಅದನ್ನು ಕೂಡ ಈ ಒಂದು BC ಫಾರ್ಮಲ್ಲಿ ಬೆಳೆದು ರೈತರು ಇದನ್ನೆಲ್ಲ ನೋಡೋದಕ್ಕೆ ಈ ಒಂದು ಕೃಷಿ ಮೇಳದಲ್ಲಿ ಸಿಗ್ತಾ ಇದೆ. ಅದು ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಕೂರ್ಲೆ ಯಾವ ಥರ ಇದೆ ಅಂತೇಳಿ. ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ ಬರಗು ಪ್ರೋಸೋ ಮಿಲೆಟ್ ಅಂತೇಳಿ. ಇದು 75 ರಿಂದ 80 ದಿನಗಳ ಒಂದು ಬೆಳೆಯಂತೆ. ಸೊ ಇಳುವರಿ ಎಷ್ಟು ಅಂತ ಕೇಳಿದ್ರೆ 10 ರಿಂದ 12 ಕ್ವಿಂಟಾಲು ಪರ್ ಏಕರ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಯಾವಾಗಲೂ ಬಿತ್ತನೆ ಯಾವಾಗ ಮಾಡಬೇಕು ಅಂತ ಕೇಳಿದ್ದೆ ಆದರೆ 9ನೇ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಇದರ ಬಿತ್ತನೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಇದು ಬರಗು ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನು ಮಿಲೆಟ್ಸ್ಗಳಲ್ಲಿ ಒಂದಾದಂತಹ ಬರಗು ಅಂತ ಕರಿತೀವಿ, ಅಥವಾ ಅದನ್ನು ಪ್ರೋಸೋ ಮಿಲೆಟ್ ಅಂತೇಳಿ ಕರಿತೀವಿ. ಅದನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ನೀವಿಲ್ಲಿ ನೋಡ್ಬೋದು ಸಾಮೆ, ನಾವೇನು ಲಿಟಲ್ ಮಿಲೆಟ್ ಅಂತ ಕರಿತೀವಲ್ಲ, ಸೊ ಅದನ್ನು ಇಲ್ಲಿ ಕಲ್ಟಿವೇಶನ್ ಮಾಡಿ ಈ ಒಂದು ರೈತರಿಗೆ ಈ ಒಂದು ಕೃಷಿ ಮೇಳದಲ್ಲಿ ನೋಡೋದಕ್ಕೆ ಅವಕಾಶವನ್ನು ಈ BC ಫಾರ್ಮ್ ಅವರು ಮಾಡಿಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಇದ್ದೀವಿ ಸಾಮೆ, ನೋಡಿ ಹೆಂಗಿದೆ ಅಂತೇಳಿ. ಸಾಮೆ ನೋಡಿ, ಸಾಮೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹಾರಕ ಅಂತೇಳಿ, ಅಂದರೆ ಕೋಡೋ ಮಿಲೆಟ್ ಅಂತೇಳಿ ಕರಿತೀವಿ. ಇದರ ಅವಧಿ ಬಂದು 80 ರಿಂದ 100 ದಿನಗಳಂತೆ. ಸೊ ಇಳುವರಿ 8 ರಿಂದ 9 ಕ್ವಿಂಟಾಲ್ ಪರ್ ಎಕರ್ ಅಂತ ಹೇಳ್ತಾರೆ. ಇದನ್ನು ಕೂಡ ಬಿತ್ತನೆ ಮಾಡಿರುವಂಥ ದಿನಾಂಕ ಬಂದು 24/9/2025 ಮಾಡಲಾಗಿದೆ.
ಸೊ ಇದಿನ್ನು ಕಲ್ಟಿವೇಶನ್ ಮಾಡಿದ್ದಾರೆ, ಆದರೆ ಹಾರ್ವೆಸ್ಟಿಂಗ್ ಬಂದಿಲ್ಲ. ಸೊ ನೀವು ನೋಡ್ಬೋದು ಹಾರಕ ಅಂತೇಳಿ. ನೋಡಿ ಇದು ಹಾರ್ಕ ನೀವು ನೋಡ್ಬೋದು ಇದನ್ನ. ಎಸ್, ಆಕ್ಚುಲಿ ಈ ಒಂದು VC ಫಾರ್ಮ್ ಅಲ್ಲಿ ಬೆಳೆದಿರುವಂತಹ ಒಂದು ಜೋಳದ ಒಂದು ಫ್ಲಾಟ್ ಆಕ್ಚುಲಿ ಇಲ್ಲಿ. ಸೊ ಡಿಫ್ರೆಂಟ್ ವೆರೈಟಿಯ ಒಂದು ಜೋಳವನ್ನ ಬೆಳೆದು ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನ ರೈತರಿಗೆ ನೋಡೋದಕ್ಕೆ ಇಟ್ಟಿದ್ದಾರೆ. ಸೊ ಹಾಗೆ ಇದನ್ನ ಒಂದು ಫ್ರೆಂಡ್ಸ್ ನೋಡಿದ್ರಲ್ಲ, ಇದು VC ಫಾರ್ಮ್ ಮಂಡ್ಯದ ಕೃಷಿ ಮೇಳದಲ್ಲಿ ರೈತರು ಕಬ್ಬಿನ ಬೆಳೆಯನ್ನ ಅತ್ಯಂತ ಕಡಿಮೆಯ ಖರ್ಚಿನಲ್ಲಿ ಯಾವ ರೀತಿ ಬೆಳೆದು ಅಧಿಕ ಲಾಭವನ್ನು ಗಳಿಸಬೇಕು, ಜೊತೆಗೆ ಕಬ್ಬಿನ ಬೆಳೆಯ ಒಳಗೆ ಮಿಶ್ರ ಬೆಳೆಗಳನ್ನು ಯಾವ ಥರ ಬೆಳಿಬೇಕು, ಮತ್ತೆ ಈ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಯಂತ್ರೋಪಕರಣಗಳು ಯಾವುದೆಲ್ಲ ಇದಾವೆ ಅನ್ನೋದ್ರ ಬಗ್ಗೆ ಸಿಕ್ತಂತ ಸಂಪೂರ್ಣ ಮಾಹಿತಿ. ಪಾರ್ಟ್ 3 ಕೂಡ ಅಷ್ಟೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪಾರ್ಟ್ 3ನ ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಪಾರ್ಟ್ 3ನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.